ನಮಸ್ಕಾರ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್. ಎವಿಬಿ ವಿಜಯಪುರ ನ್ಯಾಯವಾದಿಯ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ವಿಜಯಪುರ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆ. ಕೆಲವು ದಿನಗಳ ಹಿಂದೆ ಕಣ್ಣಾನ್ ವಕೀಲರು ಇವರ ಮೇಲೆ ನಡೆದ ಮತ್ತು ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರನ್ನ ಮತ್ತು ಇಂತಹ ಹೀನ ಕೃತ್ಯಕ್ಕೆ ಸಹಕಾರ ಕೊಟ್ಟವರನ್ನ ದಂಡನೀಯವಾಗಿ ಶಿಕ್ಷಿಸಲು ಮತ್ತು ಖಂಡಿಸಲು ವಿಜಯಪುರ ನ್ಯಾಯವಾದಿಗಳ ಸಂಘವು ಉಗ್ರವಾಗಿ ಖಂಡಿಸುತ್ತಾ ದುರ್ಘಟನೆಯ ಬಗ್ಗೆ ಕಾರಣರಾದವರನ್ನ ಬಂಧಿಸಿ ಶಿಕ್ಷಿಸಬೇಕೆಂದು ಇಂದು ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮುಂಭಾಗದ ರಸ್ತೆಯಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿರುವುದು ಖಂಡಿಸಿ ಸರ್ಕಾರಕ್ಕೆ ಮನವಿ. ಶ್ರೀ ಕಣ್ಣಾನ್ ವಕೀಲರು ಇವರು ಮೇಲೆ ನಡೆದ ಮತ್ತು ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರನ್ನು ಇಂಥ ಹೀನ ಕೃತ್ಯಕ್ಕೆ ಸಹಕಾರ ಕೊಟ್ಟವರು ದಂಡನೀಯವಾಗಿ ಶಿಕ್ಷಿಸಲು ಮತ್ತು ಖಂಡಿಸಲು ವಿಜಯಪುರ ನ್ಯಾಯಾಲಯದ ಸಂಘವು ಉಗ್ರವಾಗಿ ಖಂಡಿಸುತ್ತಾ ದುರ್ಘಟನೆಯ ಬಗ್ಗೆ ಕಾರಣರಾದವರನ್ನು ಬಂಧಿಸಿ ಶಿಕ್ಷಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡ ಇರುತ್ತಾ ಮೇಲ್ಕಂಡ ಪ್ರಕರಣ ಸಂಬಂಧಿಸಲು ಮತ್ತು ಸಂಘದ ಯಾವತ್ತು ನ್ಯಾಯಾಲಯದ ಸದಸ್ಯರು ಅವರ ಪರವಾಗಿ ವಾದ ಮಾಡಲು ವಕೀಲ ಪತ್ರವನ್ನು ಹಾಕಬಾರದು ಅಂತ ಸಂಘದ ಸದಸ್ಯರ ಒಕ್ಕೂಲದಿಂದ ನಿರ್ಣಯಿಸಲಾಯಿತು. ಮತ್ತು ಇವತ್ತಿನ ನ್ಯಾಯಾಲಯಗಳ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆಯ ಪ್ರಕರಣದಿಂದ ಮತ್ತು ಗ್ರಾಹಕರ ಮುಖದಿಂದ ದೂರ ಉಳಿದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಸಮಗ್ರ ರೀತಿಯಲ್ಲಿ ತನಿಖೆಯೊಂದಿಗೆ ಪ್ರಕರಣ ವಿಚಾರಿಸಬೇಕಂತ ಮನವಿ. ಇಂದು ಬಿಜಾಪುರ ಜಿಲ್ಲಾ ನ್ಯಾಯಾಲಯದ ಸಂಘವು ಈ ದಿನದ ಕೋರ್ಟ್ ಕಲಾಪಗಳಿಂದ ಸಂಘದ ಸದಸ್ಯರೆಲ್ಲ ಸರ್ವಾನುಮತ ಸರ್ಕಾರವನ್ನು ಒತ್ತಾಯ ಶಾಂತಿಯುತ ಸಂಘದ ಅವರೊಂದು ಬೈಕ್ ಜಾಥೆಯನ್ನು ಮನವಿ ಸಲ್ಲಿಸಲು ಮತ್ತು ಇಂಥ ಪ್ರಕರಣ ಮುಂದುವರೆದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರವಾದ ಹೋರಾಟವನ್ನು ವಕೀಲರು ಮಾಡುತ್ತಾರಂತ ಹೇಳಿ ಈ ಮನವಿಯನ್ನು ಸದರಿ ಜಿಲ್ಲಾ ಅಧಿಕಾರಿಗಳಿಗೆ ನೋಡ್ರಿ, ಈ ಇಡೀ ದೇಶದಲ್ಲೇ ಅಕ್ಷಮ್ಯ ಅಪರಾಧ ಇದು, ಕ್ಷಮಿಸಲಾರದಂಥ ಒಂದು ಅಪರಾಧ. ನಮ್ಮ ಬೆಂಗಳೂರಿನ ಹೊಸೂರು ಅಂದರೆ ತಮಿಳುನಾಡಿನ ಬಾರ್ಡ್ರು ಮತ್ತು ಕರ್ನಾಟಕದ ಬಾರ್ಡ್ರಿಗೆ ಹೊಸೂರು ಅಂತ ಬರುತ್ತೆ. ಆ ಹೊಸೂರಿನ ನ್ಯಾಯಾಲಯದ ಆವರಣದಲ್ಲಿ ಒಬ್ಬ ಕಣ್ಣನ್ ಅನ್ನುವಂಥ ಒಬ್ಬ ಹಿರಿಯ ನ್ಯಾಯವಾದಿ ಅಮಾನುಷವಾಗಿ ಅವರ ಆಫೀಸಲ್ಲಿ ಕ್ಲರ್ಕ್ ಅಂತ ಏನೋ ಸುದ್ದಿ ಬಂದಿದೆ, ಏನೋ ಮನಸ್ತಾಪ ಏನೋ ಇರಲಿ, ಅದನ್ನು ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೋಬೋದಾಗಿತ್ತು, ಆಗಲಿಲ್ಲ. ಅವನು ಪರ್ಸನಲ್ ದ್ವೇಷ ಇಟ್ಟುಕೊಂಡು ಪಬ್ಲಿಕ್ಕಲ್ಲಿ ಹಾಡು ಹಗಲೇ ದನ ಕೊಚ್ಚಾಕಿದಂಗೆ ಕೊಚ್ಚಾಕ್ತಾನಲ್ರಿ. ನಾಚಿಕೆ ಆಗ್ಬೇಕು ಈ ವ್ಯವಸ್ಥೆಗೆ. ರೇ ಸಿದ್ದರಾಮಯ್ಯನವರೇ, ಕುಂತ್ಕೊಂಡು ನಿದ್ರೆ ಮಾಡ್ತಾ ಇದ್ರಿ ನೀವು, ಎ.ಸಿ. ರೂಮಲ್ಲಿ ಕುಂತ್ಕೊಂಡು ನಿದ್ರೆ ಮಾಡ್ತಾ ಇದ್ದೀರಿ ಏನ್ರಿ? ತಿಂಗಳಿಗೊಬ್ಬನ ವಕೀಲನ ಮಚ್ಚಿಂದ ಕೊಚ್ಚಾಕ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು? ಆಡಳಿತ ನಡೆಸೋದನ್ನ ಅಚ್ಚುಕಟ್ಟೆ ಫಸ್ಟ್ ನಡೆಸೋದನ್ನ ಕಲಿಸ್ರಿ ನೀವೊಬ್ಬರು ನ್ಯಾಯವಾದಿಯಾಗಿ ಆ ನ್ಯಾಯಾಲಯದಲ್ಲಿ ನೀವು ಕೆಲಸ ಮಾಡಿದವರು, ಆ ಕಷ್ಟ ಸುಖ ಬಲ್ಲವರು ನೀವು. ಈ ರೀತಿ ನಡೆದಂಥ ಘಟನೆಗಳಿಗೆ ನೀವು ಕಣ್ಣಾರೆ ನೋಡ್ಕೊಂಡು ನೀವು ಸುಮ್ಮನೆ ಇರೋದು ಸರಿಯಲ್ಲ. ಕಾನೂನಿನ ಕ್ರಮ ಕೈಗೊಳ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಕಣ್ಣೊರೆಸೋ ತಂತ್ರ ನಮಗೆ ಬೇಕಾಗಿಲ್ಲ, ನಮಗೆ ಸಮಾಧಾನ ಆಗೋದಿಲ್ಲ. ನೀವು ಮಾಡಿದ್ರಲ್ಲ ಹಲ್ಕಿತ್ರೋ ಹಾವಿನ ಥರ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟು, ಅದನ್ನು ಫಸ್ಟ್ ಹಿಂತಕೊಡ್ರಿ. ನೀವು ಹಲ್ಲಿರೋ ಹಾವಿನ ಥರ ಒಂದು ಆ್ಯಕ್ಟನ್ನು ಪಾಸ್ ಮಾಡಿರಿ, ಒಂದು ಸ್ಟೇಬಲ್ ಒಂದು ಸ್ಟ್ರಾಂಗ್ ಆ್ಯಕ್ಟನ್ನು ಮಾಡಿರಿ. ವಕೀಲರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಆಗುವಂಥದ್ದು ಏನಾದರೂ ಒಂದು ಪ್ರೊಟೆಕ್ಷನ್, ಒಂದು ಕಮಿಟಿ ನೇಮಿಸ್ರಿ. ಏನು ಜೂರಿಸ್ಟ್ಗಳು, ನ್ಯಾಯ ಪಂಡಿತರನ್ನು ಒಂದು ನೇಮಿಸಿ ಒಂದು ಕಮಿಟಿ ಮಾಡಿರಿ. ಆ ಕಮಿಟಿಯಲ್ಲಿ ಅವರು ಏನು ಒಪಿನಿಯನ್ ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಅದರ ಪ್ರಕಾರ ಎಲ್ಲ ಜಿಲ್ಲೆಯವ್ರನ್ನ ಕರೆಸಿರಿ, ಹಿರಿಯರನ್ನ ಎಲ್ಲ ಜಿಲ್ಲಾ ಅಧ್ಯಕ್ಷರನ್ನ ಕರೆಸಿರಿ, ಬಾರ್ ಕಮಿಟಿ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿರಿ. ಏನು ಮುರಣೆ ಮಾಡಿ ವಿಧಾನಸೌಧದಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡಿರಿ, ಏನು ತಪ್ಪಿಲ್ಲ. ಹಾಡೋಗಲೇ ಕೊನೆ ಏನು ಪ್ರಾಣಿಗಳನ್ನ ನಾಯಿಗೂ ಕೊಚ್ಚಾಕಿದ್ದಾನೆ ಅವನ ಮೇಲೆ ಸೂಕ್ತ ಕ್ರಮ ಇಮಿಡಿಯೇಟ್ಲಿ ತಗೋಬೇಕು. ಆಮೇಲೆ ಅವ ಮಾಡಿದಂಥ ಕೃತ್ಯ ಆ ಅಕ್ಯೂಸ್ಡ್ಗೆ ಮರಣದಂಡನೆಯೇ ಮಾಡಬೇಕು ಅಂತ ನಾವು ವಕೀಲರ ಪರವಾಗಿ, ವಿಜಯಪುರ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಮತ್ತು ರಾಜ್ಯ ವಕೀಲರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತೀನಿ, ಇದನ್ನು ಮಾಡಬೇಕು. ಆ ಕಾನೂನನ್ನು ಏನೋ ವಕೀಲ ರಕ್ಷಣೆ ಕಾನೂನನ್ನು ಶೀಘ್ರವಾಗಿ ಜಾರಿ ಮಾಡಬೇಕು. 4 ದಿವಸ ಅರ್ಪಟ ಮಾಡಿಬಿಟ್ಟು ಪತ್ರಿಕೆಯಲ್ಲಿ ಬಂದಂಗೆ ಮಾಡಿ ಏನೇನು ಹೇಳಿಕೆ ಕೊಟ್ಟು ಹಿಂಸರಿಯೋದು ನಮಗೆ ಸಮಾಧಾನ ಆಗೋದಿಲ್ಲ. ಒಂದು. ಎರಡನೇದಾಗಿ ನಮ್ಮ ಹೋರಾಟನ ಯಾವುದೇ ಕಾರಣಕ್ಕೂ ನಾವು ಹಿಂದೆ ತಕ್ಕೋದಿಲ್ಲ. ಮನವಿ ಪತ್ರ ಕೊಟ್ಬಿಟ್ಟು ಡಿ ಸಿ ಅವ್ರಿಗೆ ಏನೋ ಒಂದು ಹೇಳ್ಬಿಟ್ಟು ಡಿ ಸಿ ಅವರು ಕೊಟ್ಟು ಕಳಿಸ್ಬಿಡ್ತಾರೆ, ನಾವು ಸುಮ್ಮನೆ ಕೂತು ನಿದ್ರೆ ಮಾಡಲ್ಲ. ಇಲ್ಲಿಗೆ ಪ್ರಾರಂಭ ಆಯಿತು. ಇದು ಏನ್ರಿ ತಿಂಗಳಿಗೊಬ್ಬೊಬ್ಬರನ್ನ ಕೊಚ್ಚಾಕ್ತಾ ಇದ್ದಾರಲ್ರಿ ಸಿದ್ದರಾಮಯ್ಯ ಅವರೇ, ಏನು ಮಾಡ್ತಾ ಇದ್ದೀರಿ? ನಿಮ್ಮ ಸ್ಥಾನದ ಬಗ್ಗೆ ನಮಗೆ ತುಂಬ ಗೌರವ ಇದೆ, ದಯವಿಟ್ಟು ಶಾಂತರಾಗಿ ಕುಂತ್ಕೋಬೇಡ್ರಿ. ಶೀಘ್ರವಾದ ಒಂದು ಸ್ಟ್ರಾಂಗ್ ಆದ ಒಂದು ಕ್ರಮವನ್ನು ಕೈಗೊಳ್ಳ್ರಿ. ನಮ್ಮ ಎಲ್ಲ ವಕೀಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಸಾಮೂಹಿಕವಾಗಿ ಕೇಳ್ತಾ ಇದ್ದೀನಿ, ಇದು ಮುಂದುವರಿಕೂಡದು. ಇದು ಅತ್ಯಂತ ಭೀಕರವಾದ ಒಂದು ಅನ್ಯಾಯ ನಡೀತಾ ಇದೆ ಇಡೀ ದೇಶದಲ್ಲಿ. ಮತ್ತೆಂತೂ ಇಂಥದ್ದು ಮರಿಕಳಿಸಬಾರದು. ನೋಡ್ರಿ, ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಡಾಕ್ಟರ್ಸ್ ಮೇಲೆ ಅಲ್ಲೇ, ಇಲ್ಲಿ ತಿಂಗಳಿಗೊಬ್ಬರನ್ನ ವಕೀಲರ ಮೇಲೆ ಅಲ್ಲೇ,
ನೀವು ಒಂದು ಕೆಲಸ ಮಾಡಿರಿ, ಡಾಕ್ಟರ್ಸು ಮತ್ತು ವಕೀಲರನ್ನ ಇಬ್ಬರು ಸ್ಟೇಟಸ್ ಹೈ ಸ್ಟೇಟಸ್ ಇರೋರು ಇಬ್ಬರದು ಕೂಡ ಒಂದು ಸ್ಟ್ರಾಂಗ್ ಕಾನೂನು ಮಾಡಿರಿ, ಒಂದು ಇಲ್ಲ ವಕೀಲರು ಒಂದು ಸೆಪ್ರೇಟ್ ಕಾನೂನು ಮಾಡಿರಿ. ಒಂದು ಯಾವುದು ಮಾಡ್ತಾ ಇಲ್ಲ, ಕಣ್ಣವ್ರು ಸ್ವತಂತ್ರ ಮಾಡ್ತಾ ಇದ್ರಲ್ರಿ, ನಾವೇನು ಕಿವಿಯಲ್ಲಿ ಹೂ ಇಟ್ಕೊಂಡಿದೆ ಏನ್ರಿ ಮುಖ್ಯಮಂತ್ರಿಗಳೇ, ಮಾಡ್ರಿ ಒಂದು ಸರಿಯಾದ ಕಾನೂನನ್ನು. ಇಲ್ಲಿ ಏನು ನಿಲ್ಸಲ್ಲ, ನಾವು ಇಲ್ಲಿಗೆ ಇನ್ನಿಂದ ಪ್ರಾರಂಭ ಮಾಡ್ತೀವಿ ಹೋರಾಟನ. ಇದು ಎಲ್ಲ ನಮ್ಮ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಸಾಮೂಹಿಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಮುಖ್ಯಮಂತ್ರಿಗಳು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮ ಹೊಟ್ಟೆ ಉರಿಸಬೇಡ್ರಿ, ಒಳ್ಳೆ ಕಾನೂನನ್ನು ಮಾಡಿರಿ. ಮುಂದೆ ಯಾವ ವಕೀಲರ ಮೇಲೆ ಇಂಥ ಹತ್ಯೆ ಆಗದಂಗೆ, ಅವಮಾನ ಆಗದಂಗೆ ಒಂದು ಸುಸಜ್ಜಿತವಾದ ಕಾನೂನನ್ನು, ಒಂದು ಅಚ್ಚುಕಟ್ಟಾದ ಕಾನೂನನ್ನು ಜಾರಿಯಾಗಿ ತೊಗೊಂಬರ್ರಿ. ಬಿಲ್ ಪಾಸ್ ಮಾಡಿಬಿಟ್ಟು ಸುಮ್ಮನೆ ಕುಂತ್ಕೊಂಡ್ರೆ ನಾನು ನಂಬಲ್ಲ. ವಿ ಆರ್ ಲರ್ನೆಡ್, ವಿ ಆರ್ ಹೈಲಿ ಸ್ಟಾಫಿಸ್ಟಿಕೇಟೆಡ್ ಎಜುಕೇಟೆಡ್ ಅಡ್ವೊಕೇಟ್ಸ್. ಡೋಂಟ್ ಬಿಲೀವ್, ವಿ ಆರ್ ನಾಟ್ ಎ ಫೂಲ್. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ನಮ್ಮ ಅಧ್ಯಕ್ಷರು, ಎಲ್ಲ ವಕೀಲರ ಸಂಘದ ಅಧ್ಯಕ್ಷರು, DG ಬ್ರದರ್ ಅವ್ರ ಪರವಾಗಿ, ಎಲ್ಲ ಕಮಿಟಿಯವರ ಪರವಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ವಿಜಯಪುರ ಜಿಲ್ಲಾ ಪರವಾಗಿ ಮತ್ತು ಎಲ್ಲ ರಾಜ್ಯದ ವಕೀಲರ ಪರವಾಗಿ ಅಚ್ಚುಕಟ್ಟಾದ ಕಾನೂನನ್ನು ತೊಗೊಂಡು ಬರ್ರಿ. ಮತ್ತು ದಕ್ಷಿಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ಯಾವುದೇ ಭೇದ ಭಾವ ಮಾಡದೆ, ತಾರತಮ್ಯ ಮಾಡದೆ ಇದಕ್ಕೆ ಒಗ್ಗಟ್ಟಿನ ಹೋರಾಟ ಮಾಡೋಣ ಅಂತ ವಕೀಲರು ಕಿವಿ ಮಾತನ್ನು ಹೇಳಿ ನನ್ನ ಮಾತನ್ನು ಎರಡು ಮುಗಿಸ್ತೇನೆ. ಜೈ ಹಿಂದ್. ತಮ್ಮ ಹೆಸರು ಸರ್? ಡಾಕ್ಟರ್ ತಳೇವಾಡ್ ಪಾಟೀಲ್, ವಕೀಲರು. ಡಾಕ್ಟರ್ ತಳೇವಾಡ್ ಪಾಟೀಲ್, ವಕೀಲರು. ಆವರಣದಲ್ಲಿ ನಿನ್ನೆ ನಡೆದಂಥ ಕನ್ನಡ ವಕೀಲರ ಮೇಲೆ ನಡೆದಂಥ ಹಲ್ಲೆ ಘಟನೆ ಬಗ್ಗೆ ಖಂಡಿಸಿ ನಮ್ಮ ಬಿಜಾಪುರ ವಕೀಲರ ಸಂಘದಿಂದ ಎಲ್ಲರೂ ಮತ್ತು ಕೋರ್ಟ್ ಕಲಾಪದಿಂದ ಹೊರಗಿಳಿದು, ಯಾಕಂದ್ರೆ ಇಂಥ ಘಟನೆ ಯಾವತ್ತೂ ಆಗಬಾರ್ದು. ಈಗ ಈ ತಿಂಗಳ ಹಿಂದೆ ನಮ್ಮ ಬಿಜಾಪುರ ನ್ಯಾಯವಾದಿಗಳು ಒಬ್ಬರಿಗೂ ಮಾರಣಾಂತಿಕ ಹಲ್ಲೆ ಆಗಿ ಮರಣವನ್ನು ಪಡಿಸುವಂತ ಆರೋಪಗಳು ಮಾಡಿದ್ರು. ಯಾಕಂದ್ರೆ ಇವು ಪದೇ ಪದೇ ಈ ಸರ್ಕಾರದಲ್ಲಿ, ಯಾಕಂದ್ರೆ ಇನ್ನೀಗ ನಮ್ಮ ಕಲಿ ವಕೀಲರಂತ ಪೊಲೀಸ್ ಭಟ್ರು ಮಾತಾಡಿದ್ರು. ಯಾಕಂದ್ರೆ ಸರ್ಕಾರ ಇಂಥ ಕ್ರಿಮಿನಲ್ಗಳಿಗೆ ಬಹಳ ಲೂಸ್ ಬಿಡಾದಿದೆ. SP ಆಗಲಿ ಮತ್ತು DC ಆಗಲಿ ಸರ್ಕಾರದವರು ಅವ್ರಿಗೆ ಆಗಬಾರದು ಅಂತೇಳಿ ಅವರಿಗೆ ಸರ್ಕಾರದವರು ಮುನ್ನೆಚ್ಚರಿಕೆ ವಹಿಸಿ, ಅದ್ರಾಗ ವಕೀಲರು ಡಾಕ್ಟರ್ ಅಂದ್ರೆ ಒಳ್ಳೆಯ ಒಂದು ದೇಶಕ್ಕೆ ಸಮಾಜಕ್ಕೆ ಆಗಲಿ ಒಳ್ಳೆಯ ಒಂದು ಸಂಸ್ಕಾರವಂತ ಇರುವಂಥ ಒಂದು ಕೆಲಸವನ್ನು ಮಾಡುವಂಥ ಡಾಕ್ಟರ್ ಅವಶ್ಯಕವಾದಂಥ ವಕೀಲರಾಗಲಿ ಡಾಕ್ಟರಾಗಲಿ ಜನರಿಗೆ ಅತಿ ಅವಶ್ಯ ಇದ್ದವರು. ಮತ್ತು ಇಂಥವರಿಗೆ ಮಾರಣಾಂತಿಕ ಹಲ್ಲೆ ಮಾಡ್ತಾರಂದ್ರೆ ಇನ್ನು ಸಾಮಾನ್ಯ ಜನರ ಯಾವ ಮಟ್ಟಿಗೆ ಮಾಡ್ತಾರೆ ಅನ್ನೋದು. ಅದಕ್ಕೆ ಸರ್ಕಾರ ಯಾವತ್ತೂ ಇದನ್ನು ಪೂರಾ ಶೀಘ್ರದಲ್ಲಿ CM ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯರಾಗಲಿ ಅಥವಾ DK ಶಿವಕುಮಾರ್ ಆಗಲಿ ಇವರೆಲ್ಲ ಮತ್ತು ಹೋಮ್ ಮಿನಿಸ್ಟರ್, ನಮ್ಮ ಹೋಮ್ ಮಿನಿಸ್ಟರ್ ಇದನ್ನು ಪ್ರತಿ ಜಿಲ್ಲೆಯಾದಂಥ SP-ಗಳಿಗೆ ಅವರಿಗೆ ಸೂಚನೆ ಕೊಡಬೇಕು. ಯಾಕಂದರೆ ಏನು ಹುದ್ದೆಯಲ್ಲಿ ಇರುವಂಥ ಡಾಕ್ಟರ್ಸ್ ಆಗಲಿ ವಕೀಲರಾಗಲಿ ಇವರಿಗೆ ಯಾವತ್ತೂ ಇಂಥ ತುಚ್ಚೆಗಳು ಅಂತ ಮಾರಣಾಂತಿಕ ಹಲ್ಲೆ ಮಾಡುವಂಥ ಮಾಡಬಾರ್ದು ಅಂತೇಳಿ ಅವರಿಗೆ ಮುನ್ನೆಚ್ಚರಿಕೆ ವಹಿಸಿ ಮತ್ತು ಮಾಡಿದಂಥ ಕಠಿಣ ಶಿಕ್ಷೆ ಅವಂಗೆ ಗಲ್ಲು ಶಿಕ್ಷೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಕೇಳ್ತೀನಿ. ಯಾಕಂದ್ರೆ ನ್ಯಾಯಾಲಯಕ್ಕೂ ಮನವಿ ಕೇಳ್ತೀವಿ. ವಕೀಲರು ಎಲ್ಲರೂ ಆಗಿ ಇಂಥ ವಕೀಲರನ್ನ ನ್ಯಾಯ ಕೊಡಿಸುವಂಥ ವಕೀಲರಿಗೆ ಹಿಂಗೆ ಮಾರಣಾಂತಿಕ ಹಲ್ಲೆ ಮಾಡ್ತಾರಂದ್ರೆ ಸಾಮಾನ್ಯ ಜನರಿಗೆ ಎಷ್ಟು ಅನ್ಯಾಯ ಆಗ್ತದೆ ರೀ. ಅದಕ್ಕೆ ಈ ಅನ್ಯಾಯಗಳು ಈ ಸರ್ಕಾರ ಬಂದ ಮೇಲೆ ಹೆಚ್ಚಿಗೆ ಹಾಲಾಗ್ತಾವೆ. ಯಾಕಂದ್ರೆ ಇಲ್ಲಿ ನಾವು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ, ಯಾವುದೇ ಸರ್ಕಾರ ಇದ್ದರೂ ಒಂದು ಜನರಿಗೆ ಕೊಡುವಂಥ ನ್ಯಾಯ ಕೊಡುವಂಥ ಸರ್ಕಾರ ಇರಬೇಕು. ಯಾಕಂದ್ರೆ ಇದೇ ರೀತಿ ಆದರೆ ಮನೆಯಲ್ಲಿ ಮರ್ಡರ್ ಮಾಡ್ತಾರೆ ಮತ್ತು ಹೊಡ್ಕೋತ ತಿರುಗಾಡ್ತಾರೆ. ನ್ಯಾಯನ ಅವ್ರಿಗೆ ಶಿಕ್ಷೆ ಆಗ್ಲಿಕ್ಕಂದ್ರೆ ಎಲ್ಲರಿಗೆ ಮನುಷ್ಯನಿಗೆ ಹೊಡ್ಕೋತ ತಿರುಗಾಡ್ತಾರೆ. ಅದಕ್ಕೆ ದುಷ್ಟರ ಕಾಲ ಬರಬಾರ್ದು ಅಂತೇಳಿ ಸರ್ಕಾರದವರು ಎಚ್ಚರ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಈ ಹೊಸೂರಲ್ಲಿ ನಡೆದಂಥ ಕನ್ನಣ್ಣ ಅವ್ರ ವಕೀಲ ಮೇಲೆ ನಡೆದಂಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡಬೇಕು. ಸರ್ಕಾರ ಇದನ್ನು ಸೆಷನ್ ಮುಂದೆ ನಡೆಯುವಂಥ ಬೆಳಗಾವಿಯಲ್ಲಿ ಸೆಷನ್ ನಡೆಯುವಂಥ ಗಣನೆ ತಗೊಂಡು ವಕೀಲರ ಮೇಲೆ ಬಿಜಾಪುರದಲ್ಲಿ ಆದ ಘಟನೆಯನ್ನು ಮತ್ತು ಈಗ ಹೊಸೂರಲ್ಲಿ ಆದ ಘಟನೆಯನ್ನು ಇದು ಸೆಷನ್ಸಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಮುಂದಿನ ದಿನ ಇಂಥವೆಲ್ಲ ಆಗಬಾರ್ದು ಅಂತೇಳಿ ನನ್ನ ಎರಡು ಮಾತುಗಳು ಹೇಳ್ತೀನಿ. DG ಬಿರಾದರ್ ವಕೀಲರು, ವಕೀಲ ಸಂಘದ ಅಧ್ಯಕ್ಷ, ಬಿಜಾಪುರ. ನಿನ್ನೆಯ ದಿನ ಅಂದರೆ ದಿನಾಂಕ 20/11/2024 ಅಂದರೆ ತಮಿಳುನಾಡಿನ ಹೊಸೂರು ಅಂದರೆ ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನ್ಯಾಯಾಲಯದಲ್ಲಿ ಕಣ್ಣನ್ ಅಂತಕ್ಕಂಥ ಒಬ್ಬ ನ್ಯಾಯವಾದಿಗಳ ಮೇಲೆ ಭೀಕರವಾಗಿರ್ತಕ್ಕಂಥ ಹತ್ಯೆ ಮಾಡಿ ಅವರನ್ನು ಕೊಲ್ಲಲಾಗಿದೆ. ಒಬ್ಬ ಅನ್ಯಾಯವಾದವರಿಗೆ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ನ್ಯಾಯವಾದಿಗಳ ಮೇಲೆ ಈ ಥರನಾಗಿರ್ತಕ್ಕಂಥ ಭೀಕರ ಹತ್ಯೆಗಳು ಪದೇ ಪದೇ ನಡೆಸುತ್ತಿರುವುದು ತೀವ್ರ ಖಂಡನೀಯ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು
ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಮನವಿ ಏನಪ್ಪಾ ಅಂತಂದ್ರೆ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಆದರೆ ಆ ಕಾಯ್ದೆ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ಕಾಯ್ದೆ ಇಲ್ಲ. ಆ ಕಾಯ್ದೆಯನ್ನು ಕಠಿಣವಾಗಿರ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದು ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕು ಮೊದಲನೇದಾಗಿ. ಯಾಕಪ್ಪ ಅಂದ್ರೆ ನಾವು ವಕೀಲರಂದ ಬಳಿಕ ಸಮಾಜದಲ್ಲಿ ಅನ್ಯಾಯವಾಗಿರ್ತಕ್ಕಂಥ ಏನು ಜನರು ನಮ್ಮಲ್ಲಿ ಬಂದಿರ್ತಾರೆ ಅವ್ರಿಗೆ ನ್ಯಾಯವನ್ನು ಒದಗಿಸುವಂಥ ಕಾರ್ಯವನ್ನು ನಾವು ಮಾಡ್ತಿರ್ತೇವೆ. ಇಂಥಲ್ಲಿ ಕೆಲವೊಬ್ಬರಿಗೆ ಪರವಾಗಿ ಇರ್ಬೋದು, ವಿರೋಧವಾಗಿ ಇರ್ಬೋದು, ಅಂಥವ್ರು ನಮ್ಮ ಮೇಲೆ ಬಂದು ಹಲ್ಲೆ ಮಾಡುವಂಥ ಪ್ರಯತ್ನ ಇರ್ತೈತೆ. ಹೀಗಾಗಿ ನಮ್ಮ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇನ್ನೊಂದು ಮನವಿ ಏನಪ್ಪ ಅಂತಾರೆ, ನಮ್ಮ ನ್ಯಾಯವಾದಿ ಬಂಧುಗಳು ಇಂಥ ಕಿಡಿಗೇಡಿಗಳ ಪರವಾಗಿ ಯಾವತ್ತೂ ವಕಾಲತ್ತನ್ನು ವಹಿಸಬಾರ್ದು. ವಕಾಲತ್ತು ವಹಿಸಿ ಅವ್ರಿಗೆ ನಾವೇ ಜಾಮೀನು ಮಾಡಿದೆವು ಅಂದ್ರೆ ಅಂಥವ್ರಿಗೆ ಸೊಲಿಗೆ ನಾವೇ ಕೊಟ್ಟಂಗೆ ಆಕೈತೆ. ದಯವಿಟ್ಟು ನ್ಯಾಯವಾದಿಗಳು ರಾಜ್ಯಾದ್ಯಂತ ಯಾರ ನ್ಯಾಯವಾದಿಗಳು ಇಂಥ ಕಿಡಿಗೇಡಿಗಳ ಪರವಾಗಿ ವಕಾಲತ್ತನ್ನು ವಹಿಸಬಾರ್ದಂತ ಮನವಿ ಮಾಡ್ಕೊತೀನಿ. ಇನ್ನೊಂದು ಮನವಿಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಮಾಡ್ತೀನಿ. ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಕಠಿಣವಾಗಿ ಆ ಕಾಯ್ದೆಯನ್ನು ಜಾರಿಗೊಳಿಸೋದರ ಮುಖಾಂತರವಾಗಿ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮ ಮುಂದೆ ಹೇಳ್ತೀನಿ. ಯಾವ ಊರದಲ್ಲಿ ಘಟನೆ ನಡೆದಿದೆ ಸರ್? ಇದು ಘಟನೆ ನಡೆದಿದ್ದು ಹೊಸೂರು ಅಂತೇಳಿ ತಮಿಳುನಾಡಿನ ಕರ್ನಾಟಕದ ಗಡಿ ಭಾಗದಲ್ಲಿ ಕೋರ್ಟಿನ ಆವರಣದಲ್ಲಿ ಕೋರ್ಟಿನ ಮುಂಭಾಗದಲ್ಲಿ ಸರ್. ಕೋರ್ಟಿನ ಮುಂಭಾಗದ ರಸ್ತೆಯಲ್ಲಿ ಅವರು ಅಂದ್ರೆ ಕೋರ್ಟಿನ ಬ್ಲೇಸರ್ ಹಾಕೊಂಡಿರ್ತಾರ, ಕೈಯಲ್ಲಿ ಫೈಲ್ ಇರ್ತಾವ. ಫೈಲ್ ಇರ್ದು ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭೀಕರವಾಗಿರ್ತಕ್ಕಂಥ ಜನನಿ ಬೀಡು ಪ್ರದೇಶದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಇಂಥ ಕೃತ್ಯಗಳು ಓಪನ್ ಪ್ರದೇಶದಲ್ಲಿ ನಡೀತಾವ ಅಂತಂದ್ರೆ ಇನ್ನು ನಮ್ಮಂಥ ನ್ಯಾಯವಾದಿಗಳ ಮೇಲೆ ಇಂಥ ಹಲ್ಲೆಗಳು ನಡಕತ್ತಾವ ಅಂತಂದ್ರೆ ಜನಸಾಮಾನ್ಯರ ಗತಿ ಏನಂತಕ್ಕಂಥ ಪ್ರಶ್ನೆ ನಮ್ಮ ಮನದಲ್ಲಿ ಇವತ್ತಿನ ದಿನ ಉದ್ಭವ ಆಗ್ಲಿಕ್ಕತ್ತದೆ. ಏನು ಬೇಡಿಕೆ ಏನು ಸರ್ ನಿಮಗೆ? ನಮ್ಮ ಬೇಡಿಕೆ ಏನಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿಯನ್ನು ಸಲ್ಲಿಸಕತ್ತೇವೆ. ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು. ಜಾರಿಗೆ ತಂದಿದ್ದು ಕಠಿಣವಾಗಿರಬೇಕಾದ ಕಾಯ್ದೆ. ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಹೋಗಬೇಕಿತ್ತು. ಮಾನ್ಯ ಜಿಲ್ಲೆಯ ಎಲ್ಲ SP ಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಮಾಡಬೇಕು. ಏನು ಆದೇಶ ಅಂದ್ರೆ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಕೊಡಬೇಕು. ಇಂಥ ಯಾವ ಕಿಡಿಗೇಡಿಗಳು ವಕೀಲರ ವಿರುದ್ಧವಾಗಿ ಹಲ್ಲೆ ಮಾಡಿರ್ತಾರೆ ಅಂಥವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಂತೇಳಿ ಒಂದು ಕಾನೂನನ್ನು ಜಾರಿಗೆ ತರಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತೇನೆ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಸವಾಲ್ದಾರ್, ಆಡಳಿತ ಮಂಡಳಿ ಸದಸ್ಯರು, ಜಿಲ್ಲಾ ನ್ಯಾಯವಾದಿಗಳ ಸಂಘ, ವಿಜಯಪುರ. 20/11/2024 ನಿನ್ನೇನ್ರಿ ಹೊಸೂರಿನಲ್ಲಿ ಕನ್ನಾನ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಮತ್ತು ಭಾಳ ಖಂಡನೆ ಇರೋದು. ಮತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಆಯಿತು, ಬಿಜಾಪುರದಲ್ಲಿ ಆಯಿತು. ಈ ಥರ ವಕೀಲರ ಮೇಲೆ ದಿನದಿಂದ ದಿನ ದೌರ್ಜನ್ಯ ಆಗ್ತದೆ ರೀ. ಯಾಕೆ ವಕೀಲಂದ್ರೆ ಬುದ್ಧಿಜೀವಿಗಳು. ಜಗತ್ತೊಳಗೆ ದೇವ್ರು ಬಿಟ್ಟರೆ ದೊಡ್ಡ ಅಂದ್ರೆ ವಕೀಲರಿ. ಕಾನೂನು ದೊಡ್ಡದು. ಕಾನೂನಿಗೂ ದೊಡ್ಡದು ಶ್ರೇಷ್ಠ ಮತ್ತು ಯಾವುದೂ ಇಲ್ಲ. ಕಾನೂನು ಅಡಿಯಲ್ಲಿ ಎಲ್ಲ ಕೆಲಸಗಳು ಕಾರ್ಯ ಆಗ್ತಾ ಇದೆ ರೀ. ಯಾರೇ ಒಬ್ಬ ಅಪರಿಚಿತ ವ್ಯಕ್ತಿ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಮಗೆ ಸ್ವಂತ ರಕ್ಷಣೆ ಯಾವುದೂ ಇಲ್ಲ ರೀ. ನಮಗೇನು ರಿವಾಲ್ವರ್ ಕೊಡಬೇಕು, ಲೈಸೆನ್ಸ್ ರಿವಾಲ್ವರ್ ಕೊಡಬೇಕು ಸರ್ಕಾರ. ಯಾಕಂದ್ರೆ ಯಾರೇ ನಾವು ಅಚಾನಕ್ ಎಲ್ಲೇ ಇರ್ತೀವೋ, ಕೋರ್ಟ್ ಕಲಾಪ ಹೊರಗೆ ಹೋಗ್ತಾ ಇರ್ತೀವೋ, ಆಕಸ್ಮಿಕ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಮ್ಮ ಲೈಸೆನ್ಸ್ ಗನ್ ಇದ್ರೆ ಸ್ವಂತ ನಾವು ರಕ್ಷಣೆ ಮಾಡ್ಬೋದು. ಅಲ್ಲದೇನ್ರಿ ನೀವು 3 ವರ್ಷದ ತಂತ್ರ ಏನ್ರಿ ಹೊಸ ಕಾಯ್ದೆ ಮಾಡಿದ್ದೀರಿ, ಅದು ಭಾಳ ಒಂದು ಖಂಡನೆ ಅಂತ ಹೇಳ್ತೀನಿ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ, ಕಟ್ಟುನಿಟ್ಟಾದ ಒಳ್ಳೆಯ ಒಂದು ವಕೀಲ ರಕ್ಷಣಾ ಕಾಯ್ದೆ ತೊಗೊಂಬರ್ರಿ. ಅಲ್ಲದೇನ್ರಿ ಹೊಸರು ವಕೀಲರ ಮೇಲೆ ಏನು ಹಲ್ಲೆ ಆಗಿದ್ರಿ ಅದ್ರಲ್ಲಿ ಅಲ್ಲಿ ಏನ್ರಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಯೋಗನ ಆಗ್ರಹ ಮಾಡ್ತೇನೆ ರೀ. ಪಂಚನಾಮೆ, ಸ್ಪಾಟ್ ಪಂಚನಾಮೆ, ಚಾರ್ಜ್ಶೀಟಲ್ಲಿ ಅಚ್ಚುಕಟ್ಟಾಗಿ ಮಾಡಂತ ಹೇಳ್ತೀನಿ. ನನ್ನ ಹೆಸರು UM ಆಲ್ಗೂರ್, ಜಾಯಿಂಟ್ ಸೆಕ್ರೆಟರಿ, ವಿಜಯಪುರ ಬಾರ್. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಹೊಸೂರಿನ ವಕೀಲರ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ, ಹೊಸೂರಿನ ನ್ಯಾಯಾಲಯದಲ್ಲಿ ನ್ಯಾಯವಾದಿಯ ಮೇಲೆ ಮಾಡಿದ ಹಲ್ಲೆ ದುಷ್ಕರ್ಮಿಗೆ ಖಂಡನೆ.